ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಇವತ್ತು ರಾಜ್ಯಸಭೆಯಲ್ಲಿ ಭೀಷಣ ಭಾಷಣ ಮಾಡಿದರು. 92 ವರ್ಷ ವಯಸ್ಸಿನ ದೇವೇಗೌಡರು ಹೇಗಿರಬೇಕು, ಸದನದಲ್ಲಿ ಯಾವ ವಿಚಾರಗಳ ಬಗ್ಗೆ ಮಾತಾಡಬೇಕು ಅಂತ ತಮ್ಮ ಇಳಿ ವಯಸ್ಸಿನಲ್ಲೂ ತೋರಿಸಿಕೊಟ್ರು. ಅದಕ್ಕೆ ನಾವು ಹೇಳ್ತೀವಿ ಯೂತ್ಗಳು ಬರಬೇಕು, ರಾಜಕೀಯಕ್ಕೆ ಬರಬೇಕು. ಆದರೆ ಯೂತ್ಗಳು ಬಂದವರು ಚೈಲ್ಡ್ ಚಪಾತಿಗಳಾದರೆ ಭಾಳ ಕಷ್ಟ ಆಗುತ್ತೆ. 28 MP ಗಳಿದ್ದಾರೆ. ಏನು ಮಾಡಿದ್ದಾರೆ ರಾಜ್ಯಕ್ಕೆ? ಯಾರ್ಯಾರು ಎಲ್ಲಿದ್ದಾರೆ ಏನು ಗೊತ್ತಿದೆ? ಬೇಕಾ ನಮಗೆ 28 MP ಗಳು? ಇಂಥ ಒಬ್ಬ MP ಇದ್ದರೆ ಸಾಕು ನಮಗೆ. ಎಲ್ಲರಿಂದ ನಾವು ಇದನ್ನೇ ಬಯಸೋದು. ಈ ಹಿಂದೆ ಅನಂತಕುಮಾರ್ ಅವರಿದ್ದರು BJPಯಲ್ಲಿ. ರಾಜ್ಯದ ಹಿತಾಸಕ್ತಿ ನಿಮಗೆ ಬೇಡ ಅಂತಂದರೆ ಯಾಕ್ರಿ ಬೇಕು? ದೇಶ ಅಂತಂದರೆ ಕೇವಲ ಗಡಿ ಪ್ರದೇಶ ಮಾತಾಡೋದಲ್ಲ. ದೇಶ ಅಂದರೆ ಡೆಲ್ಲಿ ಮಾತ್ರವಲ್ಲ, ನಮ್ಮ ಒಂದು ಗ್ರಾಮ ಪಂಚಾಯತ್ ಕೂಡ ನಮಗೆ ದೇಶನೇ. ಒಬ್ಬ ಗ್ರಾಮ ಪಂಚಾಯತಲ್ಲಿರುವ ಗ್ರಾಮ ಪಂಚಾಯತ್ನ ಒಳಿತಿಗಾಗಿ ಕೆಲಸ ಮಾಡಿದರೆ ಸಾಕು, ಆತ ದೇಶ ಸೇವೆ ಮಾಡಿದಾಗೇನೆ. ಇದೇ ದೇವೇಗೌಡರು ಪ್ರಧಾನಿಯಾಗಿದ್ದಾಗ 9 TMC ನೀರನ್ನು ಬಿಡೋದಕ್ಕೆ ಅವಕಾಶ ಕೊಟ್ಟರು ಬೆಂಗಳೂರಿಗೆ. ಇವತ್ತು ಕೂಡ ನಮಗೆ ಸಿಗ್ತಾ ಇರೋದು 16 TMC ನೀರು, 20 TMC, 50 TMC ಬೇಕಾಗತ್ತೆ. ಆದರೆ ಯಾರೂ ಮಾತಾಡೋರಿಲ್ಲ. BJP ಅವರು ಹೋದರೆ ಜೈ ನರೇಂದ್ರ ಮೋದಿ ಅಂತಾರೆ, ಕಾಂಗ್ರೆಸ್ ಅವರು ಹೋದರೆ ಜೈ ರಾಹುಲ್ ಗಾಂಧಿ ಅಂತಾರೆ. ಇದೇ ಮಾಡ್ತಾ ಕೂತ್ರೆ ರಾಜ್ಯದ ಸಮಸ್ಯೆಗಳ ಬಗ್ಗೆ ಯಾರು ಗಮನ ಹರಿಸಬೇಕು? ಇವತ್ತು ದೇವೇಗೌಡರು ಮಾಡಿದಂಥ ಭಾಷಣ ಇದೆಯಲ್ಲ, ಎಲ್ಲರಿಗೂ ಆದರ್ಶಪ್ರಾಯ. 92 ವರ್ಷ ರೀ, 92 ವರ್ಷ. ನಾನು ಪದೇ ಹೇಳ್ತಾ ಇರ್ತೀನಿ, ಟೀಕೆ ಮಾಡೋ ಸಂದರ್ಭದಲ್ಲಿ ಟೀಕೆ ಮಾಡೇ ಮಾಡ್ತೀವಿ. ಇವರ ಮೊಮ್ಮಗನ ವಿಚಾರ ಬಂದಾಗ ನಾವೇನು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಆದರೆ ರಾಜ್ಯದ ಹಿತಾಸಕ್ತಿಗೆ ಯಾರೇ ಮಾತಾಡಲಿ, ದೇಶದ ಹಿತಾಸಕ್ತಿಗೆ ಯಾರೇ ಮಾತಾಡಲಿ, ನಾವೊಂದು ಮಾತು ಹೇಳ್ತೀವಿ, ದೇಶ ಮೊದಲು, ರಾಜ್ಯದ ವಿಚಾರ ಬಂದಾಗ ರಾಜ್ಯ ಮೊದಲು. ಕರ್ನಾಟಕ ಕಾಂಗ್ರೆಸ್ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಕೂಡ ಅವರು ಕೆಂಡ ಕಾರಿದ್ರು. ಜೊತೆಗೆ ಒಂದು ಆಸೆಯನ್ನು ಮೋದಿಯವರ ಮುಂದಿಟ್ಟರು. ಇಲ್ಲಿ ತನಕ ದೇವೇಗೌಡರ ಬಗ್ಗೆ ಒಂದು ಟೀಕೆ ಬರ್ತಾ ಇತ್ತು, ಇದೇ ಕೊನೆ ಚುನಾವಣೆ ನನ್ನ ಕೊನೆ ಆಸೆ ಅಂತ ಹೇಳ್ತಾ ಇದ್ರು ಅಂತ. ಇವತ್ತು ಹೇಳ್ತಾ ಇದ್ರು, ಬೆಂಗಳೂರಿನ ಜನರಿಗೆ ನೀರು ಕೊಡೋದೇ ನನ್ನ ಕೊನೆ ಆಸೆ. ಯಾವ ಥರ ಮಾತಾಡಿದ್ರು ರಾಜ್ಯಸಭೆಯಲ್ಲಿ ಕೇಳಿಸ್ಕೊಳ್ಳಿ. ಕಾವೇರಿಗಾಗಿ ಸಮರ ಸಾರಿದ ದೇವೇಗೌಡ, ಕರ್ನಾಟಕಕ್ಕಾಗಿ ಮಾಜಿ ಪ್ರಧಾನಿ ಯುದ್ಧ, ಕನ್ನಡಿಗರಿಗೆ ಹೃದಯ ವೈಶಲ್ಯತೆ ಹೆಚ್ಚು, ಅದೇ ಕಾರಣಕ್ಕೆ ಕೇಳಿದಾಗೆಲ್ಲ ತಮಿಳುನಾಡಿಗೆ ನೀರು ಹರಿಸಿ ನಮ್ಮ ರೈತರ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕ್ತೀವಿ, ಆದ್ರೆ ಎಷ್ಟು ಅಂತ ತಡ್ಕೊಳ್ಳೋದು ಸ್ವಾಮಿ ಅಂತ ದೇವೇಗೌಡರು ತಿಳಿದೆದ್ದಿದ್ದಾರೆ. 91 ವರ್ಷದ ದೇವೇಗೌಡರು ರಾಜ್ಯಸಭೆಯಲ್ಲಿ ಬೆಂಗಳೂರಿನ ಕುಡಿಯುವ ನೀರಿನ ವಿಚಾರ ಪ್ರಸ್ತಾಪ ಮಾಡಿದ್ರು. ಬೆಂಗಳೂರಿನಲ್ಲಿ 1.45 ಕೋಟಿ ಜನಸಂಖ್ಯೆ ಇದೆ, ಆದರೆ ಕೊಟ್ಟಿರೋದು 20 TMC ನೀರು, ನಮಗೆ 50 TMC ನೀರು ಬೇಕು ಅಂತ ಗುಡುಗಿದ್ದಾರೆ. Drinking water to Bangalore city is a major problem. Even today, more than 101 crore 45 lakhs people are the Bangalore population. Sir, they have allotted 20 TMC. We required more than 50 TMC. ಮನಮೋಹನ್ ಸಿಂಗ್ ಮುಂದೆ ಕೈ ಮುಗಿದು ಕೇಳಿದ್ದೆ, ಮೋದಿ ಮಾತ್ರವೇ ಕಾವೇರಿ ಸಮಸ್ಯೆ ಬಗೆಹರಿಸ್ತಾರೆ. Manmohan Singh, I begged Manmohan Singh. He said I can't. He said, Mr. Devegowda, Karge was the minister, Krishna was the minister. At that time, I begged Manmohan Singh. He said, I can't. Thank you, sir. Thank you. Modi can't solve the problem. ಬೆಂಗಳೂರಿಗೆ ನೀರು ಕೊಡಿಸುವುದು ಕೊನೆಯ ಆಸೆ. I want in my lifetime the people of Karnataka, Bangalore and the Kaveri water, the districts who are suffering with drinking water, it should be solved. ವಾಲ್ಮೀಕಿ ಹಗರಣದ ಲೆಕ್ಕ ಕೊಟ್ಟ ಗೌಡ್ರು, That has been earmarked
for scheduled caste, scheduled tribe. That money has been diverted. And that was used for the election purpose. And the officer has committed suicide. I will authenticate. ಮಲ್ಲಿಕಾರ್ಜುನ ಖರ್ಗೆ ಏನ್ ಮಾಡುತ್ತಿದ್ದೀರಿ? In Karnataka, his own party has got 136 seats. How the government is running? देखिए को डिबेट करेंगे। अरे ऐसे लोग हैं जो I have got every right. I have got every right. ಖರ್ಗೆ ಕಾಂಗ್ರೆಸ್ಗೆ ಬೆವರಿಳಿಸಿದ ದೇವೇಗೌಡರು. His minister, his deputy chief minister, his chief minister, the corruption, how many officers have committed suicide? How many officers? You people are watching. I don't want to speak more. ದೇವೇಗೌಡರ ಕರುನಾಡ ಪ್ರೇಮ ಇಂದು ದೇಶದ ಮುಂದೆ ಅನಾವರಣವಾಗಿದೆ. ದೊಡ್ಡಗೌಡರು ಕನಸು ಕಂಡಂತೆ ಮೋದಿ ಕಾವೇರಿ ನೀರಿನ ಸಮಸ್ಯೆ ಬಗೆಹರಿಸಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಇವತ್ತು ರಾಜ್ಯಸಭೆಯಲ್ಲಿ ಭೀಷಣ ಭಾಷಣ ಮಾಡಿದರು. 92 ವರ್ಷ ವಯಸ್ಸಿನ ದೇವೇಗೌಡರು ಹೇಗಿರಬೇಕು, ಸದನದಲ್ಲಿ ಯಾವ ವಿಚಾರಗಳ ಬಗ್ಗೆ ಮಾತಾಡಬೇಕು ಅಂತ ತಮ್ಮ ಇಳಿ ವಯಸ್ಸಿನಲ್ಲೂ ತೋರಿಸಿಕೊಟ್ರು. ಅದಕ್ಕೆ ನಾವು ಹೇಳ್ತೀವಿ ಯೂತ್ಗಳು ಬರಬೇಕು, ರಾಜಕೀಯಕ್ಕೆ ಬರಬೇಕು. ಆದರೆ ಯೂತ್ಗಳು ಬಂದವರು ಚೈಲ್ಡ್ ಚಪಾತಿಗಳಾದರೆ ಭಾಳ ಕಷ್ಟ ಆಗುತ್ತೆ. 28 MP ಗಳಿದ್ದಾರೆ. ಏನು ಮಾಡಿದ್ದಾರೆ ರಾಜ್ಯಕ್ಕೆ? ಯಾರ್ಯಾರು ಎಲ್ಲಿದ್ದಾರೆ ಏನು ಗೊತ್ತಿದೆ? ಬೇಕಾ ನಮಗೆ 28 MP ಗಳು? ಇಂಥ ಒಬ್ಬ MP ಇದ್ದರೆ ಸಾಕು ನಮಗೆ. ಎಲ್ಲರಿಂದ ನಾವು ಇದನ್ನೇ ಬಯಸೋದು. ಈ ಹಿಂದೆ ಅನಂತಕುಮಾರ್ ಅವರಿದ್ದರು BJPಯಲ್ಲಿ. ರಾಜ್ಯದ ಹಿತಾಸಕ್ತಿ ನಿಮಗೆ ಬೇಡ ಅಂತಂದರೆ ಯಾಕ್ರಿ ಬೇಕು? ದೇಶ ಅಂತಂದರೆ ಕೇವಲ ಗಡಿ ಪ್ರದೇಶ ಮಾತಾಡೋದಲ್ಲ. ದೇಶ ಅಂದರೆ ಡೆಲ್ಲಿ ಮಾತ್ರವಲ್ಲ, ನಮ್ಮ ಒಂದು ಗ್ರಾಮ ಪಂಚಾಯತ್ ಕೂಡ ನಮಗೆ ದೇಶನೇ. ಒಬ್ಬ ಗ್ರಾಮ ಪಂಚಾಯತಲ್ಲಿರುವ ಗ್ರಾಮ ಪಂಚಾಯತ್ನ ಒಳಿತಿಗಾಗಿ ಕೆಲಸ ಮಾಡಿದರೆ ಸಾಕು, ಆತ ದೇಶ ಸೇವೆ ಮಾಡಿದಾಗೇನೆ. ಇದೇ ದೇವೇಗೌಡರು ಪ್ರಧಾನಿಯಾಗಿದ್ದಾಗ 9 TMC ನೀರನ್ನು ಬಿಡೋದಕ್ಕೆ ಅವಕಾಶ ಕೊಟ್ಟರು ಬೆಂಗಳೂರಿಗೆ. ಇವತ್ತು ಕೂಡ ನಮಗೆ ಸಿಗ್ತಾ ಇರೋದು 16 TMC ನೀರು, 20 TMC, 50 TMC ಬೇಕಾಗತ್ತೆ. ಆದರೆ ಯಾರೂ ಮಾತಾಡೋರಿಲ್ಲ. BJP ಅವರು ಹೋದರೆ ಜೈ ನರೇಂದ್ರ ಮೋದಿ ಅಂತಾರೆ, ಕಾಂಗ್ರೆಸ್ ಅವರು ಹೋದರೆ ಜೈ ರಾಹುಲ್ ಗಾಂಧಿ ಅಂತಾರೆ. ಇದೇ ಮಾಡ್ತಾ ಕೂತ್ರೆ ರಾಜ್ಯದ ಸಮಸ್ಯೆಗಳ ಬಗ್ಗೆ ಯಾರು ಗಮನ ಹರಿಸಬೇಕು? ಇವತ್ತು ದೇವೇಗೌಡರು ಮಾಡಿದಂಥ ಭಾಷಣ ಇದೆಯಲ್ಲ, ಎಲ್ಲರಿಗೂ ಆದರ್ಶಪ್ರಾಯ. 92 ವರ್ಷ ರೀ, 92 ವರ್ಷ. ನಾನು ಪದೇ ಹೇಳ್ತಾ ಇರ್ತೀನಿ, ಟೀಕೆ ಮಾಡೋ ಸಂದರ್ಭದಲ್ಲಿ ಟೀಕೆ ಮಾಡೇ ಮಾಡ್ತೀವಿ. ಇವರ ಮೊಮ್ಮಗನ ವಿಚಾರ ಬಂದಾಗ ನಾವೇನು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಆದರೆ ರಾಜ್ಯದ ಹಿತಾಸಕ್ತಿಗೆ ಯಾರೇ ಮಾತಾಡಲಿ, ದೇಶದ ಹಿತಾಸಕ್ತಿಗೆ ಯಾರೇ ಮಾತಾಡಲಿ, ನಾವೊಂದು ಮಾತು ಹೇಳ್ತೀವಿ, ದೇಶ ಮೊದಲು, ರಾಜ್ಯದ ವಿಚಾರ ಬಂದಾಗ ರಾಜ್ಯ ಮೊದಲು. ಕರ್ನಾಟಕ ಕಾಂಗ್ರೆಸ್ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಕೂಡ ಅವರು ಕೆಂಡ ಕಾರಿದ್ರು. ಜೊತೆಗೆ ಒಂದು ಆಸೆಯನ್ನು ಮೋದಿಯವರ ಮುಂದಿಟ್ಟರು. ಇಲ್ಲಿ ತನಕ ದೇವೇಗೌಡರ ಬಗ್ಗೆ ಒಂದು ಟೀಕೆ ಬರ್ತಾ ಇತ್ತು, ಇದೇ ಕೊನೆ ಚುನಾವಣೆ ನನ್ನ ಕೊನೆ ಆಸೆ ಅಂತ ಹೇಳ್ತಾ ಇದ್ರು ಅಂತ. ಇವತ್ತು ಹೇಳ್ತಾ ಇದ್ರು, ಬೆಂಗಳೂರಿನ ಜನರಿಗೆ ನೀರು ಕೊಡೋದೇ ನನ್ನ ಕೊನೆ ಆಸೆ. ಯಾವ ಥರ ಮಾತಾಡಿದ್ರು ರಾಜ್ಯಸಭೆಯಲ್ಲಿ ಕೇಳಿಸ್ಕೊಳ್ಳಿ. ಕಾವೇರಿಗಾಗಿ ಸಮರ ಸಾರಿದ ದೇವೇಗೌಡ, ಕರ್ನಾಟಕಕ್ಕಾಗಿ ಮಾಜಿ ಪ್ರಧಾನಿ ಯುದ್ಧ, ಕನ್ನಡಿಗರಿಗೆ ಹೃದಯ ವೈಶಾಲ್ಯತೆ ಹೆಚ್ಚು, ಅದೇ ಕಾರಣಕ್ಕೆ ಕೇಳಿದಾಗೆಲ್ಲ ತಮಿಳುನಾಡಿಗೆ ನೀರು ಹರಿಸಿ ನಮ್ಮ ರೈತರ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕ್ತೀವಿ, ಆದ್ರೆ ಎಷ್ಟು ಅಂತ ತಡ್ಕೊಳ್ಳೋದು ಸ್ವಾಮಿ ಅಂತ ದೇವೇಗೌಡರು ತಿಳಿದೆದ್ದಿದ್ದಾರೆ.
91 ವರ್ಷದ ದೇವೇಗೌಡರು ರಾಜ್ಯಸಭೆಯಲ್ಲಿ ಬೆಂಗಳೂರಿನ ಕುಡಿಯುವ ನೀರಿನ ವಿಚಾರ ಪ್ರಸ್ತಾಪ ಮಾಡಿದ್ರು. ಬೆಂಗಳೂರಿನಲ್ಲಿ 1.45 ಕೋಟಿ ಜನಸಂಖ್ಯೆ ಇದೆ, ಆದರೆ ಕೊಟ್ಟಿರೋದು 20 ಟಿಎಂಸಿ ನೀರು. ನಮಗೆ 50 ಟಿಎಂಸಿ ನೀರು ಬೇಕು ಅಂತ ಗುಡುಗಿದ್ದಾರೆ. Drinking water to Bangalore city is a major problem. Even today, more than 101 crore 45 lakhs people are the Bangalore population. Sir, they have allotted 20 TMC. We required more than 50 TMC. ಮನಮೋಹನ್ ಸಿಂಗ್ ಮುಂದೆ ಕೈ ಮುಗಿದು ಕೇಳಿದ್ದೆ, ಮೋದಿ ಮಾತ್ರವೇ ಕಾವೇರಿ ಸಮಸ್ಯೆ ಬಗೆಹರಿಸ್ತಾರೆ. Manmohan Singh, I begged Manmohan Singh. He said I can't. He said, Mr. Devegowda, Karge was the minister. Krishna was the minister. At that time, I begged Manmohan Singh. He said, I can't. Thank you, sir. Thank you. Only Modi can solve the problem. ಬೆಂಗಳೂರಿಗೆ ನೀರು ಕೊಡಿಸುವುದು ಕೊನೆಯ ಆಸೆ. I want in my lifetime the people of Karnataka, Bangalore and the Kaveri water, the districts who are suffering with drinking water, it should be solved. ವಾಲ್ಮೀಕಿ ಹಗರಣದ ಲೆಕ್ಕ ಕೊಟ್ಟ ಗೌಡ್ರು. That has been earmarked for scheduled caste, scheduled tribe. That money has been diverted. And that was used for the election purpose. And the officer has committed suicide. I will authenticate. ಮಲ್ಲಿಕಾರ್ಜುನ ಖರ್ಗೆ ಏನ್ ಮಾಡುತ್ತಿದ್ದೀರಿ? In Karnataka, his own party has got 136 seats. How the government is running? देखिए को डिबेट करेंगे. अरे ऐसे लोग हैं जो I have got every right. I have got every right. ಖರ್ಗೆ ಕಾಂಗ್ರೆಸ್ಗೆ ಬೆವರಿಳಿಸಿದ ದೇವೇಗೌಡರು. His minister, his deputy chief minister, his chief minister, the corruption, how many officers have committed suicide? How many officers? You people are watching. I don't want to speak more. ದೇವೇಗೌಡರ ಕರುನಾಡ ಪ್ರೇಮ ಇಂದು ದೇಶದ ಮುಂದೆ ಅನಾವರಣವಾಗಿದೆ. ದೊಡ್ಡಗೌಡರು ಕನಸು ಕಂಡಂತೆ ಮೋದಿ ಕಾವೇರಿ ನೀರಿನ ಸಮಸ್ಯೆ ಬಗೆಹರಿಸಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.